ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ. ಫ್ರೆಂಡ್ಸ್, ಇವತ್ತಿನಿಂದ ನನ್ನ ಯೂಟ್ಯೂಬ್ ನೇಮನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬರೀ ಮೇಕಪ್ ವ್ಲಾಗ್ಸ್ ಅಲ್ಲದೆ ಬೇರೆ ಎಲ್ಲ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ನನ್ನ ಯೂಟ್ಯೂಬ್ ನೇಮನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಇದು ಯೂಟ್ಯೂಬ್ ನೇಮ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಳೆ ಮನೆ ವೀಡಿಯೋಸ್ ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೊಬೋದು. ಫ್ರೆಂಡ್ಸ್, ಇದು ನಮ್ಮ ಹಳೆ ಮನೆ. ಇದರಲ್ಲಿ ನಮ್ಮ ಯಜಮಾನ್ರವರು ಹುಟ್ಟಿ ಬೆಳೆದಿದ್ದಾರೆ. ಮತ್ತು ನಾನು ಮದುವೆ ಆಗಿ ಬಂದಿದ್ದು ಕೂಡ ಇದೇ ಮನೆಗೆ. ಸೊ ಹಾಗಾಗಿ ಇದರಲ್ಲಿ ನಮ್ಮದು ತುಂಬ ಮೆಮೊರೀಸ್ಗಳಿದ್ದಾವೆ. ಆದರೆ ಏನು ಮಾಡೋದು, ಮಳೆ ಬಂದು ಫುಲ್ಲು ಸೋರ್ತಾ ಇದೆ, ಎಲ್ಲ ಮನೆ ಹಾಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಮನೆನ ಡೆಮಾಲಿಷ್ ಮಾಡಿಬಿಟ್ಟು ನಾವು ಒಂದು ಹೊಸದಾಗಿ ಮನೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಮನೆ ರಿಲೇಟೆಡ್ ವೀಡಿಯೋಸ್ ಕೂಡ ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ನನ್ನ ಯೂಟ್ಯೂಬ್ ನೇಮನ್ನು ಚೇಂಜ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ನಮ್ಮದು ಅಂಗಡಿ ರೂಮ್ಸ್ ಕೂಡ ಇದ್ದಿದ್ದರಿಂದ ನಾವು ನಮ್ಮ ಅಂಗಡಿ ರೂಮ್ಸನ್ನೆಲ್ಲ ತೆಗೆದುಬಿಡ್ತಾ ಇರೋದ್ರಿಂದ ಇದ್ರ ಮುಂದೆನೇ ಶೀಟ್ ಎಲ್ಲ ಹಾಕ್ಬಿಟ್ಟು ಒಂದು ಚಿಕ್ಕದಾಗಿ ಅಂಗಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ಇದರಲ್ಲೇ ಸದ್ಯಕ್ಕೆ ನಮ್ಮ ಮನೆಯವ್ರ ಕೆಲಸನ ಮಾಡ್ಕೋಬೇಕಾಗುತ್ತೆ. ಮನೆ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆ ದೇವರು ಶ್ರೀ ಅಂದ್ರಾಳು ಲಕ್ಷ್ಮೀ ರಂಗನಾಥ ಸ್ವಾಮಿ. ಇಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹೋದ್ವಿ, ಪೂಜೆ ಕೂಡ ಮಾಡಿಸ್ಕೊಂಡ್ವಿ. ದೇವ್ರ ಹತ್ರ ಎಲ್ಲ ಕೆಲಸನೂ ಯಾವುದೇ ವಿಘ್ನಗಳಿಲ್ಲದೆ ನಡೆಸ್ಕೊಡಪ್ಪ ಅಂತ ಕೇಳ್ಕೊಂಡ್ವಿ. ದೇವ್ರ ಹತ್ರ ಯಾವುದೇ ವಿಘ್ನಗಳಿಲ್ಲದೆ ಕೆಲಸ ನಡೆಸ್ಕೊಡಪ್ಪ ಅಂತ ಕೇಳ್ಕೊಂಡು ಬಂದು ನಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. JCB ಬಂದಿತ್ತು. ಆ್ಯಕ್ಚುಲಿ ನಾವು ಇವ್ರಿಗೆ ಎಲ್ಲ ಒಪ್ಪಿಸ್ಬಿಟ್ಟಿದ್ವಿ. ಇವರು ಎಲ್ಲ ಡೆಮಾಲಿಷ್ ಮಾಡಿಬಿಟ್ಟು ನಮಗೆ ಜಾಗನ ನೀಟಾಗಿ ಇಂಗುಡಿಸ್ಕೊಡ್ತೀವಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದರಲ್ಲಿ ತೀರ್ಗಳೆಲ್ಲ ಇರ್ತವೆ, ಮತ್ತು ಏನಾದರೂ ಬೇಕಿರೋ ಸಾಮಾನುಗಳೇನಾದರೂ ಇದ್ದರೆ ಇವರೇ ಎಲ್ಲ ಇಂಗುಡಿಸ್ಕೊಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇವ್ರಿಗೆ ನೆನೆ ಕಾಂಟ್ರಾಕ್ಟ್ ಥರ ಕೊಟ್ಟಿದ್ವಿ. ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದೆ ಇದು 2 ದಿನ ಬೇಕಾಗಬಹುದು ಇದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ತೆಗಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಇವರು ಒಂದೇ ದಿನದಲ್ಲಿ ನೀಟಾಗೆಲ್ಲ ಡೆಮಾಲಿಷ್ ಮಾಡಿ ಕೊಟ್ಬಿಟ್ರು ನಮಗೆ. ಬಿಲ್ಡಿಂಗ್ ಬೀಳಿಸ್ತಾ ಇದ್ದರೆ ಹೊಸ ಮನೆ ಕಟ್ತಾ ಇದ್ದೀವಿ ಅಂತ ಒಂದು ಕಡೆ ಖುಷಿ, ಆದರೆ ಇದರಲ್ಲಿರೋ ಮೆಮೊರೀಸ್ಗಳೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ಫುಲ್ ಎಲ್ಲ ಸೋರ್ತಾ ಇತ್ತಲ್ವ. ಸೊ ಹಾಗಾಗಿ ಎಲ್ಲ ಡೆಮಾಲಿಷ್ ಮಾಡಿ ಕಟ್ಟೋಣ ಅಂತ ನಾವು ದೃಢ ನಿರ್ಧಾರನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲ ಮನೆನ ಡೆಮಾಲಿಷ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ನೋಡಿ ಆಲ್ಮೋಸ್ಟ್ ನಮ್ಮ ಮನೆ ಎಲ್ಲ ಡೆಮಾಲಿಷ್ ಆಗ್ತಾ ಬಂದಿದೆ. ನೋಡಿ, ಆಲ್ಮೋಸ್ಟ್ ಡೆಮಾಲಿಷ್ ಆಗೋಯ್ತು ಎಲ್ಲನೂ. ಬೆಳಗ್ಗೆ 7 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು, ಮತ್ತು ಸಾಯಂಕಾಲ ಒಂದು 6 ಗಂಟೆ 6:30 ಅಷ್ಟೊತ್ತಿಗೆಲ್ಲ ಇವರು ನೀಟಾಗಿ ಜಾಗನ ಇಂಗಿಡಿಸಿ ಕ್ಲೀನ್ ಮಾಡಿ ಕೊಟ್ಬಿಟ್ರು ನಮಗೆ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮದು ಪಾಯದ್ದು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ನಮ್ಮ ಬಿಲ್ಡಿಂಗ್ ತುಂಬ ದೊಡ್ಡದಾಗಿದೆ, ಬಟ್ ಈ ವಿಡಿಯೋಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೆ. ಇವಾಗ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ, ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ, ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.